ಬೆಂಗಳೂರಿನಲ್ಲಿ ದಿವಂಗತ ನಟ ವಿಷ್ಣುವರ್ಧನ್ ಸ್ಮಾರಕ ತೆರವು ಹಿನ್ನೆಲೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನೋಡೋದಕ್ಕೆ ಅಭಿಮಾನಿಗಳು ಹೆಚ್ಚಾಗಿ ಆಗಮಿಸ್ತಾ ಇದ್ದಾರೆ. ಮೈಸೂರಿನ ಉದ್ಬೂರು ಗೇಟ್ ಬಳಿ ಇರುವಂತ ವಿಷ್ಣು ಸ್ಮಾರಕ ನೋಡೋದಕ್ಕೆ ಅಂತ ಫ್ಯಾನ್ಸ್ ಬರ್ತಾ ಇದ್ದಾರೆ. ಮೈಸೂರಿನ ಸ್ಮಾರಕವನ್ನಾದರೂ ಅಭಿವೃದ್ಧಿ ಪಡಿಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕದ ಸ್ಥಳದಲ್ಲೇ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದೇವೆ. ಅಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ, ಅಟ್ಲೀಸ್ಟ್ ಈ ಒಂದು ಸ್ಮಾರಕ ಇರುವಂಥ ಜಾಗವನ್ನ ಆದರೂ ಅಭಿವೃದ್ಧಿ ಪಡಿಸಿ. ನೀವು ಬೆಂಗಳೂರಿನಲ್ಲಿ ಇದ್ದಂಥ ಸಮಾಧಿಯನ್ನೇನೋ ತೆರವುಗೊಳಿಸಿದ್ರಿ, ಇಲ್ಲೇ ಆದರೂ ಗಮನ ಹರಿಸಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಅಲ್ಲಿಂದಾನೇ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ದಿವಂಗತ ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ತೆರವು ಮಾಡಲಾಯಿತು. ಇದರಿಂದಾಗಿ ಅಭಿಮಾನಿಗಳು ಕಣ್ಣೀರನ್ನು ಹಾಕಿದ್ರು. ಜೊತೆಗೆ ಸರ್ಕಾರ ಇರಬಹುದು, ಜೊತೆಗೆ ಅವರ ಕುಟುಂಬಸ್ಥರಿರಬಹುದು, ಈ ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕದ ತೆರವಿನ ವಿಚಾರದಲ್ಲಿ ಯಾರ್ಯಾರು ಆ ಒಂದು ಸ್ಮಾರಕವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದಿತ್ತೋ ಅವರಾರೂ ಕೂಡ ಮಾಡದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು, ಕಣ್ಣೀರನ್ನು ಹಾಕಿದರು. ಆದರೆ ಮೈಸೂರಿನಲ್ಲೂ ಕೂಡ ಆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ತೆರವಾಯಿತು, ಅದರಿಂದ ನೊಂದಿರತಕ್ಕಂಥ ಅಭಿಮಾನಿಗಳು ಮೈಸೂರಿನಲ್ಲಿರುವಂತಹ ಸ್ಮಾರಕಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದಾದರೂ ಕೂಡ ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅಭಿಮಾನಿಗಳಿಗೆ ನೋವಾಗದಿರೋ ರೀತಿಯಲ್ಲಿ ಮೇಂಟೈನ್ ಆಗಬೇಕು, ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸ್ವತಃ ಅವರ ಅಭಿಮಾನಿಗಳನ್ನು ಒಟ್ಟಿಗಿದ್ದೀರ. ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಬೆಂಗಳೂರಿನಲ್ಲಾದಂತಹ ಆ ಒಂದು ಸ್ಮಾರಕ, ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿದರು, ಅದನ್ನು ತೆರವು ಮಾಡಿದಂಥ ವಿಚಾರದ ಬಗ್ಗೆ ಹೇಳೋದು. ಸರ್, ಅದು ನೋವಿನ ಸಂಗತಿ. ಅಲ್ಲಿ ತೆರವು ಮಾಡಬಾರ್ದಾಯಿತು. ಆದರೂ ಫಿಲಮ್ ಚೇಂಬರ್ನವರು ಮತ್ತು ಸರ್ಕಾರದವರು ಕೈ ಜೋಡಿಸಿದರೆ ಅದು ತೆರವು ಆಗ್ತಿರ್ಲಿಲ್ವೇನೋ. ಆದರೆ ಅವರು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅದು ತೆರವು ಆಗಿದೆ. ಈಗಲೂ ಅಲ್ಲಿ ಅವರು ಸುಮಾರೆಲ್ಲ ಚೇಂಬರ್ನವರೆಲ್ಲ ಸೇರಿ ಮಾಡಿದ್ರೆ ಈಗಲೂ ಚೆನ್ನಾಗಿ ಮಾಡ್ಬೋದು. ಸರ್, ಪ್ರಮುಖವಾಗಿ ಬೆಂಗಳೂರು ಅಂತ ಹೇಳಿದ್ರೆ ಅಲ್ಲಿ ಹಿರಿಯ ನಟರ ಸ್ಮಾರಕ ಇದ್ರೆ, ಇದೀಗ ಅವರ ಕುಚುಕು ಫ್ರೆಂಡ್ ಅಂತಲೇ ಹೇಳ್ತಾ ಇದ್ರು. ಅಂಬರೀಷ್ ಅವ್ರದ್ದು ಅಲ್ಲೇ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಲ್ಲೇ ಇದೆ, ವಿಷ್ಣುವರ್ಧನ್ ಅವ್ರದ್ದು ಅಲ್ಲೇ ಇರುತ್ತೆ ಅಂತ ಅನ್ನೋ ಆಸೆ ಇತ್ತು ಅಭಿಮಾನಿಗಳಿಗೆ. ಆದರೆ ಆ ಒಂದು ಆಸೆ ಈಗ ನುಚ್ಚುನೂರಾಯಿತು ಅಂತ ಹೇಳ್ಬೋದು. ಮೈಸೂರದಾದರೂ ಹೆಂಗೆ ಮೇಂಟೈನ್ ಆಗುತ್ತೆ? ಮೈಸೂರಲ್ಲಿ ತುಂಬ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಈಗ ನಾವು ಅಲ್ಲಿ ಬೆಂಗಳೂರಿನಲ್ಲಿ ಸ್ಥಳಾಂತರ ಮಾಡಿದ್ದು ಅದನ್ನು ತುಂಬ ನೋವಿನ ಸಂಗತಿ. ಅದು ಕೋರ್ಟ್ ಆದೇಶ ಅಂತ ಒಂದು ಲೆಕ್ಕಾಚಾರದಲ್ಲಿ ಅದನ್ನು ಇದು ಮಾಡಿದ್ದಾರೆ ಹೊರತು ಬೇರೆ ಕೆಟ್ಟ ಅಭಿಪ್ರಾಯದಲ್ಲ. ಕೋರ್ಟು ಆದೇಶ ಬರೋವರೆಗೇ ಮುಂಚಿತವಾಗಿ ಏನಾದರೂ ಒಂದು ಸರಿಯಾದ ರೀತಿಯಲ್ಲಿ ಫಿಲ್ಮ್ ಚೇಂಬರ್ನವರು ಅಥವಾ ಸರ್ಕಾರದವರು ಅದ್ರ ಮಧ್ಯಪ್ರವೇಶ ಮಾಡಿ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಏನು ಅನ್ಸುತ್ತೆ ಸರ್, ಮೈಸೂರದಾದರೂ ನೀಟಾಗಿ ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು. ಅವ್ರ ಕುಟುಂಬಸ್ಥರು ಮಾತ್ರ ಅಲ್ಲ, ಅದವರು ಕೂಡ ಸರ್ಕಾರದವರು ಮತ್ತು ಸಾರ್ವಜನಿಕರು ಎಲ್ಲದನ್ನ ನೋಡಿ ಚೆನ್ನಾಗಿ ಇದು ಮಾಡಿಸ್ಬೇಕು. ಬೆಂಗಳೂರಲ್ಲಾಗಿರೋದು ಮಾತ್ರ ನೋವಿನ ಸಂಗತಿ ಆಗಿದೆ. ಮೈಸೂರು ಚೆನ್ನಾಗಿದೆಯಲ್ಲ, ಇಂಪ್ರೂವ್ ಆಗಿದೆ. ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಒಳ್ಳೆಯದು. ತಾವೇನು ಹೇಳ್ತೀರಿ ಸರ್? ವಿಷ್ಣುವರ್ಧನ್ ಸರ್, ವಿಷ್ಣುವರ್ಧನ್ಗಾಗಿರೋದು ಇವಾಗ ಇದು ಒಂಥರ ಆಘಾತ. ಯಾಕೆಂದರೆ ಅದು ಫಸ್ಟೇ ಒಂದು ಮೆಸೇಜ್ ಕೊಟ್ಟು ಅದನ್ನು ತೆರವು ಮಾಡಬೇಕಾಗಿತ್ತು. ಆದರೆ ಏಕೆ ತೆರವು ಮಾಡೋದು ತುಂಬ ನೋವಿನ ಸಂಗತಿ. ಯಾಕೆಂದರೆ ಈ ಸರ್ಕಾರದವರು ಫಿಲಮ್ ಚೇಂಬರ್ನವರು ಬೇರೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಅದರಿಂದ ಅದು ಆಗಿರೋದು ದುರಂತ. ಹಾಗಾಗಿ ಮೈಸೂರಲ್ಲಿ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಮಾಡಬೇಕು ಸರ್. ಅಂತ ಏನು ನೋಡೋಕ್ಕೆ ಪರವಾಗಿಲ್ಲ. ಆದರೂ ಇವತ್ತಿನ ಪರಿಸರದಲ್ಲಿ ತುಂಬ ಇದೆ ಮಾಡೋವಂಥದ್ದು. ಮಾಡಿದ್ರೆ ಒಳ್ಳೆಯದು. ಇನ್ನು ಹೆಚ್ಚಿನ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಬಂದು ನೋಡ್ಕೊಂಡು ಹೋಗ್ಬೋದು. ಅಂದರೆ ಬೆಂಗಳೂರದಾದರೂ ಹೋಯ್ತು, ಮೈಸೂರದಾದರೂ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅಂತ. ಹೌದೌದು, ಮೈಸೂರಾದರೂ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡೋದು ಆಲ್ರೆಡಿ ಇದೆಯಲ್ಲ ಈಗ ಮೈಸೂರಲ್ಲಿ. ಇನ್ನೂ ತುಂಬ ಚೆನ್ನಾಗಿ ಮಾಡಬಹುದು. ಯಾಕಂದರೆ ಈಗಿನ ಒಂದು ಜನ್ರೇಷನಲ್ಲಿ ಮಾಡೋದಂಥದ್ದು ಬೇಕಾದಷ್ಟಿದೆ ಅಲ್ಲವೇ. ಯಾಕಂದರೆ ಔಟ್ಸೈಡು ಇನ್ನೂ ಪಾರ್ಕಿಂಗ್ ಆಗಬೇಕು, ಎಂಟ್ರೆನ್ಸಲ್ಲಿ ಏನು ಅಂತ ಕಾಣ್ತಾನೇ ಇಲ್ಲ. ಅಲ್ಲಿ ವಿಷ್ಣುವರ್ಧನ್ ಒಡೆ ಬರೋಕ್ಕೆ ಔಟ್ಸೈಡು ಏನು ಕಾಣ್ತಾನೇ ಇಲ್ಲ. ಈಗ ಬೇರೆ ಕಡೆಯಿಂದ ಬಂದು ಹೋಗೋದಾರ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದರಿಂದ ಆ ಪರ್ಸೆನಿಟಿ ಸರ್ಕಲಲ್ಲಿ ಏನಾದ್ರು ವಿಷ್ಣುವರ್ಧನ್ದು ಒಂದು ಏನಾದ್ರು ಅವ್ರದ್ದು ಹೋಗೋ ಅಂತಹ ದಾರಿ ಮಾರ್ಗ ರೂಟ್ಸು ಗೊತ್ತಾಗ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಅಭಿಪ್ರಾಯ. ಇದಿಷ್ಟು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಾತು. ಪ್ರಮುಖವಾಗಿ ಬೆಂಗಳೂರಿನಲ್ಲಾದಂತಹ ಘಟನೆಯಿಂದಾಗಿ ನಮಗೆಲ್ಲರಿಗೂ ಕೂಡ ನೋವಾಗಿದೆ. ಆದರೆ ಮೈಸೂರಿನಲ್ಲಿರುವಂತಹ ಸ್ಮಾರಕವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಆಗಬೇಕು. ಜೊತೆಗೆ ಮೈಸೂರಿನ ಸ್ಮಾರಕಕ್ಕೆ ಬರಲಿಕ್ಕೂ ಕೂಡ ದಾರಿಯ ಸಮಸ್ಯೆ ಇದೆ, ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನಾದರೂ ಈ ಸಂದರ್ಭದಲ್ಲಾದರೂ ಮಾಡೋ ಮುಖಾಂತರ ಅವರ ಅಭಿಮಾನಿಗಳಿಗೆ ನೋವಾಗದಿರೋ ರೀತಿಯಲ್ಲಿ ಸರ್ಕಾರ ಇರಬಹುದು, ಅವರ ಕುಟುಂಬಸ್ಥರು ಇರಬಹುದು, ಅಥವಾ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸುವಂತಹ ಸಾಮರ್ಥ್ಯ ಇರತಕ್ಕಂಥ ಸಾರ್ವಜನಿಕರು ಇರಬಹುದು, ಅವರಾದರೂ ಕೂಡ ಕೈ ಜೋಡಿಸಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋ ಮುಖಾಂತರ ವಿಷ್ಣುವರ್ಧನ್ ಅಭಿಮಾನಿಗಳು ಆ ಒಂದು ಸ್ಮಾರಕಕ್ಕೆ ಬರಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದಿರೋ ರೀತಿಯಲ್ಲಿ
ಸಾಕಾರವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಯಾಕೆಂತ ಹೇಳಿದರೆ ಬೆಂಗಳೂರಿನಲ್ಲಾದಂತಹ ರಾತ್ರೋರಾತ್ರಿ ಸ್ಮಾರಕವನ್ನು ತೆರವುಗೊಳಿಸಿದಂತಹ ಘಟನೆಯಿಂದ ನಾವೆಲ್ಲರೂ ಕೂಡ ನೊಂದಿದ್ದೇವೆ. ಹೀಗಾಗಿ ಮೈಸೂರಿನ ಸ್ಮಾರಕವನ್ನಾದರೂ ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಅವರು ಒತ್ತಾಯದ ನುಡಿಗಳನ್ನು ಹೇಳ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್ TV5 ಮೈಸೂರು.